ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 33ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಪರಮಾತ್ಮನನ್ನು ಪಡೆದಂತಹ ಜ್ಞಾನಿ ಮಹಾಪುರುಷರ ಸ್ವಭಾವ ಕೂಡ ಭಿನ್ನ ಭಿನ್ನವಾಗಿರುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಜ್ಞಾನಿಗಳಿಗೂ ಕೂಡ ಪೂರ್ವಾರ್ಜಿತ ಕರ್ಮಗಳ ಸಂಸ್ಕಾರ ರೂಪಿ ಸ್ವಭಾವಗಳ ಜೊತೆ ಏನಾದರೂ ಸಂಬಂಧ ಇರುತ್ತಾ? ಒಂದು ವೇಳೆ ಇಲ್ಲದೆ ಇದ್ದರೆ ಜ್ಞಾನಿ ಕೂಡ ತನ್ನ ಪ್ರಕೃತಿಗನುಸಾರವಾಗಿ ಚೇಷ್ಟೆಯನ್ನು ಮಾಡ್ತಾನೆ ಅನ್ನುವಂತಹ ಮಾತಿನ ಅಭಿಪ್ರಾಯ ಏನು ಅಂತಂದರೆ ಏನು? ಈಗ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದು, ಜ್ಞಾನಿಗಳಿಗೂ ಕೂಡ ಪೂರ್ವಾರ್ಜಿತ ಕರ್ಮಗಳು ಅಂದರೆ ತಾವು ಹೀಗೇನೋ ಭಗವಂತನನ್ನು ಪಡೆದಿದ್ದಾರೆ, ಅವರು ಜ್ಞಾನಿಗಳಾಗಿದ್ದಾರೆ, ಮಹಾಪುರುಷರವರು ಅಂತ ಅನ್ನಿಸ್ಕೊಂಡಿದ್ದಾರೆ. ಈಗ ಕೆಲಸಗಳು ಮಾಡಬೇಕಲ್ಲ, ಅವರಿಗೇನಾದರೂ ಪೂರ್ವಾರ್ಜಿತ ಕರ್ಮಗಳಿರುತ್ತಲ್ಲ, ಅದರ ಸ್ವಭಾವದ ಜೊತೆ ಏನಾದರೂ ಸಂಬಂಧ ಇದೆಯಾ? ಅಥವಾ ಇಲ್ಲ ಅಂತಂದರೆ ಜ್ಞಾನಿ ತನ್ನ ಪ್ರಕೃತಿಗನುಸಾರವಾಗಿ ಅವನು ಕೆಲಸಗಳನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರಲ್ಲ, ಈಗ ಇದ್ದರೆ ಓಕೆ, ಇಲ್ಲ ಅಂತಂದರೆ ಅವನು ಹೇಗೆ ಕೆಲಸಗಳನ್ನು ಮಾಡ್ತಾನೆ, ಯಾವ ಆಧಾರದ ಮೇಲೆ ಕೆಲಸ ಮಾಡ್ತಾನೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಜ್ಞಾನಿಗೆ ವಸ್ತುತಃ ಕರ್ಮ ಸಂಸ್ಕಾರದ ಜೊತೆ ಯಾವ ರೀತಿಯ ಸಂಬಂಧನೂ ಇರೋದಿಲ್ಲ. ಅವನು ಯಾವುದೇ ರೀತಿಯ ಕ್ರಿಯೆಗಳನ್ನು ಮಾಡೋದಿಲ್ಲ. ಅಂದರೆ ಏನು, ಅವನಿಗೆ ಪೂರ್ವ ಸಂಸ್ಕಾರದ ಜೊತೆ ಯಾವ ಸಂಬಂಧನೂ ಇರೋದಿಲ್ಲ, ಅವನು ಯಾವುದೇ ಕೆಲಸಗಳನ್ನು ಕೂಡ ಮಾಡೋದಿಲ್ಲ. ಆದರೆ ಅವರ ಅಂತಃಕರಣದಲ್ಲಿ ಪೂರ್ವಾರ್ಜಿತ ಪ್ರಾರಬ್ಧದ ಸಂಸ್ಕಾರಗಳು ಇರುತ್ತೆ, ಆಯಿತಾ? ಅಂದರೆ ಅವನು ಕರ್ಮ ಬಂಧನದಿಂದನೇ ಬಿಡುಗಡೆ ಆಗಿಬಿಟ್ಟಿರ್ತಾನೆ. ಭಗವಂತ ಹೇಳ್ತಾನಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಂದರೆ ನನಗೆ ನೀನು ಸಂಪೂರ್ಣವಾಗಿ ನೀನು ಶರಣಾಗತಿ ಆಗಿಬಿಟ್ಮೇಲೆ ನೀನು ಎಲ್ಲ ಒಂದು ಕರ್ಮಗಳಾಗಿರಬಹುದು, ಇನ್ನೇನೇನಿದೆಯೋ ಎಲ್ಲವನ್ನ ದೂರ ಮಾಡುವಂಥ ಜವಾಬ್ದಾರಿ ನಂದು. ನಿನ್ನ ಕಷ್ಟಗಳು, ನಷ್ಟಗಳು, ತೊಂದರೆಗಳು ಅಥವಾ ಏನೇ ಜನ್ಮ ಜನ್ಮಾಂತರದ ಕರ್ಮಗಳು ಏನಿದೆಯೋ, ಆ ಕರ್ಮದ ಫಲಗಳು ಏನಿದೆಯೋ, ಪಾಪಗಳೇನಿದೆಯೋ ಎಲ್ಲವನ್ನ ದೂರ ಮಾಡುವಂಥ ಜವಾಬ್ದಾರಿ ನಂದು ಅಂತ. ಸೊ ಭಗವಂತನನ್ನು ಪಡ್ಕೊಂಡಿರೋರಿಗೆ ಯಾವುದೇ ಒಂದು ಕರ್ಮ ಸಂಸ್ಕಾರಗಳು ಇರೋದಿಲ್ಲ ಅವ್ರಿಗೆ. ಆದರೆ ಪೂರ್ವಾರ್ಜಿತವಾಗಿ ಮಾಡಿರುವಂಥ ಪ್ರಾರಬ್ಧದ ಸಂಸ್ಕಾರಗಳು ಮಾತ್ರ ಅವ್ರ ಒಳಗಡೆ ಉಳ್ಕೊಂಡಿರುತ್ತೆ. ಅದಕ್ಕನುಸಾರವಾಗಿ ಅವರು ಬುದ್ಧಿ, ಮನಸ್ಸು ಮತ್ತು ಇಂದ್ರಿಯಗಳ ಮೂಲಕ ಅವರು ಪ್ರಾರಬ್ಧವನ್ನು ಭೋಗಿಸೋದಕ್ಕೋಸ್ಕರ, ಲೋಕ ಸಂಗ್ರಹಕ್ಕೋಸ್ಕರ ನೋಡಿ, ಇಲ್ಲಿ ಆ ಪ್ರಾರಬ್ಧವನ್ನು ಭೋಗಿಸ್ಬೇಕು. ಯಾಕಂದರೆ ಈ ಜನ್ಮದಲ್ಲಿ ಅವ್ರಿಗದು ಭಗವಂತ ಪ್ರಾಪ್ತಿಯಾಗಿದ್ದಾನೆ ಅಂದರೆ ಹಿಂದಿನ ಪ್ರಾರಬ್ಧ ಅನ್ನೋದು ಒಂದು ಸ್ವಲ್ಪ ಮಿಕ್ಕಿರುತ್ತೆ. ಅದನ್ನು ಭೋಗಿಸೋದಕ್ಕೆ ಅವರು ಕೆಲಸಗಳನ್ನು ಮಾಡ್ತಾರೆ. ಮತ್ತು ಅವ್ರು ಮಾಡುವಂಥ ಕೆಲಸಗಳಲ್ಲಿ ಸ್ವಾರ್ಥ ಇರೋದಿಲ್ಲ, ತನಗೋಸ್ಕರ ಅಂತ ಏನೂ ಇರೋದಿಲ್ಲ. ಅವ್ರು ಮಾಡೋದೆಲ್ಲ ಲೋಕ ಸಂಗ್ರಹಣೆಗೋಸ್ಕರ ಮಾಡ್ತಾರೆ. ಮತ್ತು ಕರ್ತೃತ್ವ ಇಲ್ಲದೆ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಅವರಲ್ಲಿ ಇರೋದಿಲ್ಲ. ಆ ರೀತಿಯ ಕ್ರಿಯೆಗಳಾಗಿರುತ್ತೆ. ಈಗ ನಾವು ಮಾಡೋದು ಹೇಗೆ ಅಂತಂದರೆ, ನಮ್ಮ ಸ್ವಾರ್ಥಕ್ಕೆ ಕೆಲಸ ಮಾಡ್ತೀವಿ, ನಾನೇ ಮಾಡ್ತಾ ಇದ್ದೀನಿ ಅನ್ನೋದು ಮಾಡ್ತೀವಿ. ಮತ್ತು ನಾವು ಬೇರೆಯವ್ರಿಗೋಸ್ಕರ ಮಾಡಲ್ಲ, ನಮ್ಮನ್ನು ನಾವು ಖುಷಿ ಪಡಿಸ್ಕೊಳ್ಳೋದಕ್ಕೆ, ನಮಗೋಸ್ಕರ, ಸ್ವಾರ್ಥಕ್ಕೋಸ್ಕರ ನಾವು ಮಾಡ್ಕೊಳ್ತೀವಲ್ವಾ, ಅದಕ್ಕೋಸ್ಕರ. ಇಲ್ಲಿ ಅವರು ಮಾಡೋದು ಹೇಗಿರುತ್ತೆ ಅಂತಂದರೆ, ಪ್ರಾರಬ್ಧವನ್ನು ಭೋಗಿಸ್ಬೇಕು ಅವರು. ಯಾಕಂದರೆ ಅವ್ರದ್ದು ಇನ್ನೊಂದು ಸ್ವಲ್ಪ ಶೇಷ ಉಳಿದಿರುತ್ತೆ ಪ್ರಾರಬ್ಧ. ಅದಕ್ಕೆ ತಕ್ಕಂಗೆ ಅವರು ಈಗ ಕೆಲಸ ಮಾಡ್ತಿರ್ತಾರೆ. ಅದು ಕೂಡ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾರೆ. ಅಂದರೆ ಜಗತ್ ಕಲ್ಯಾಣದ ಕೆಲಸಗಳನ್ನೇ ಮಾಡ್ತಾರೆ. ಮತ್ತು ಅಲ್ಲಿ ಕರ್ತೃತ್ವ ಅನ್ನೋದು ಇರೋದಿಲ್ಲ, ನಾನು ಮಾಡ್ತಾ ಇದ್ದೀನಿ ಅನ್ನೋದೇ ಇರೋದಿಲ್ಲ. ಇಲ್ಲಿ ಭಗವಂತನ ಮೂಲಕ ಈ ದೇಹದಲ್ಲಿ ಈ ಕೆಲಸಗಳು ನಡೀತಾ ಇದೆ ಅನ್ನೋದು ಮಾತ್ರ ಅವ್ರ ಮನಸ್ಸಲ್ಲಿರುತ್ತೆ. ಅದೇ ಕೆಲಸಗಳನ್ನು ಅಂದರೆ ಈಗ ನಾವು ಸಾಮಾನ್ಯವಾಗಿ ಯಾರು ಭೋಗಿಗಳಿರ್ತೀವೋ, ನಾವು ಹೇಗೆ ಕೆಲಸಗಳನ್ನು ಮಾಡ್ತಿರ್ತೀವೋ ಅದೇ ರೀತಿ ಅವರು ಕೂಡ ಕೆಲಸಗಳನ್ನು ಮಾಡ್ತಿರ್ತಾರೆ. ಆದರೆ ಅವರು ಲೋಕದೃಷ್ಟಿಯಿಂದ ಬೇರೆಯವ್ರು ನೋಡೋದಕ್ಕೆ ನಮ್ಮ ಥರನೇ ಇದ್ದರೂ ಕೂಡ ಆ ಜ್ಞಾನಿ ಕೂಡ ತನ್ನ ಪ್ರಕೃತಿಗೆ ಅನುಸಾರವಾಗಿ ನಡೀತಾ ಇರ್ತಾನೆ ಅಂತಲೇ ಹೇಳ್ತಾರೆ. ಅಂದರೆ ಅವನು ಲೋಕದೃಷ್ಟಿಗೋಸ್ಕರ ಮಾಡ್ತಾ ಇರೋದು, ಅವನಲ್ಲಿ ಯಾವುದೇ ಕರ್ಮ ಸಂಸ್ಕಾರಗಳು ಏನೂ ಇರೋದಿಲ್ಲ. ನಮಗೇನು ಅಂದರೆ ಹಿಂದಿನ ಜನ್ಮದ ಪಾಪಗಳನ್ನು, ನಾವು ಮಾಡಿರುವಂಥ ಕೆಲಸಗಳ ಒಂದು ಫಲಗಳನ್ನು ನಾವು ಈ ಜನ್ಮದಲ್ಲಿ ಅಂಥ ಕೆಲಸಗಳನ್ನು ಮಾಡ್ತಿರ್ತೀವಿ. ಆದರೆ ಅವರು ಹಾಗಲ್ಲ. ನಮಗೇನು ಅನಿಸುತ್ತೆ, ಅವರು ಕೂಡ ನಮ್ಮ ಥರನೇ ಇದನ್ನೆಲ್ಲ ಭೋಗಿಸ್ತಾ ಇದ್ದಾರೆ ಅಂತ ಅನ್ನಿಸುತ್ತೆ ನಮಗೆ,
ಆಯಿತಾ. ಆದರೆ ಅವ್ರು ಏನು ಮಾಡ್ತಾರೆ, ಲೋಕ ದೃಷ್ಟಿಯನ್ನು ಇಟ್ಕೊಂಡು ಮತ್ತು ಕರ್ತೃತ್ವ ಅನ್ನೋದು ಇಲ್ಲದೆ ಅವರು ಕೆಲಸಗಳನ್ನು ಮಾಡ್ತಿರ್ತಾರೆ. ಆದರೆ ಇಲ್ಲಿ ಬೇರೆಯವ್ರಿಗೂ ಕೂಡ ಸಾಮಾನ್ಯರಿಗೆ ಅರ್ಥ ಆಗೋ ರೀತಿ ಹೇಳಬೇಕಲ್ಲ, ಅದಕ್ಕೋಸ್ಕರ ಜ್ಞಾನಿ ಕೂಡ ತನ್ನ ಪ್ರಕೃತಿಗೆ ಅನುಸಾರವಾಗಿ ನಡೀತಾ ಇದ್ದಾನೆ ಅಂತಲೇ ಕೂಡ ಹೇಳಬೇಕಾಗತ್ತೆ. ಜ್ಞಾನಿಯ ಕ್ರಿಯೆಗಳು ಕರ್ತೃತ್ವನೇ ಇಲ್ಲದೆ ಆಗೋದ್ರಿಂದ ರಾಗದ್ವೇಷ ಮತ್ತು ನಾನು ಅಹಂತೆ ಅಂತ ಹೇಳ್ತಾರಲ್ಲ, ನಾನು ನಂದು ಅಂತ, ಮತ್ತು ಮಮತೆಗಳು ಇದು ಯಾವುದೂ ಇರೋದಿಲ್ಲ ಅವರದ್ರಲ್ಲಿ. ಅದಕ್ಕೋಸ್ಕರ ಅವು ಚೇಷ್ಟ ಮಾತ್ರ, ಅಂದರೆ ಏನೋ ಒಂದು ಆಟಕ್ಕೋಸ್ಕರ ಆಡೋ ಥರ ಅಂತ ಹೇಳ್ತೀವಲ್ವ, ಅಂದರೆ ಅದು ಮಾಡಬೇಕು, ಮಾಡ್ತಾ ಇದೆ, ನಡಿಬೇಕು, ನಡೀತಾ ಇದೆ ಅವರು ಇದರಲ್ಲಿ. ಆದರೆ ಅವರಲ್ಲಿ ರಾಗದ್ವೇಷಗಳಿರೋದಿಲ್ಲ, ನಾನು ನಂದು ನಾನೇ ಅನ್ನೋದು ಇರೋದಿಲ್ಲ, ಮತ್ತು ಮಮತೆ ಕೂಡ ಇರೋದಿಲ್ಲ. ಎಲ್ಲ ಹೊರಟೋಗ್ಬಿಡುತ್ತೆ. ಬರೀ ಅದು ಒಂದು ಕೆಲಸದ ಥರ ನಡೀತಾ ಇರುತ್ತೆ. ಅವುಗಳಿಗೆ ಕರ್ಮ ಅನ್ನುವಂತಹ ಸಂಜ್ಞೆಯೇ ಇರೋದಿಲ್ಲ. ಈ ಒಂದು ಭಾವವನ್ನು ತೋರಿಸೋದಕ್ಕೋಸ್ಕರ ಇಲ್ಲಿ ಚೇಷ್ಟತೆ ಅನ್ನುವಂತಹ ಕ್ರಿಯೆ ಪ್ರಯೋಗವನ್ನು ಮಾಡಿದ್ದಾರೆ. ಇಲ್ಲಿ ಆ ಚೇಷ್ಟತೆ ಅನ್ನೋದನ್ನು ಯಾಕೆ ಯೂಸ್ ಮಾಡಿದ್ದಾರೆ ಅಂತಂದರೆ, ನಮ್ಮ ರೀತಿ ಅವರು ಕೆಲಸಗಳನ್ನು ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಾನೇ ಆಗ್ತಾ ಇರೋದು ಅನ್ನೋ ಭಾವವನ್ನು ಇಟ್ಕೊಂಡು ಅವ್ರು ಮಾಡ್ತಾ ಇರಲ್ಲ. ಅದು ತಾನಾಗಿ ಆಗ್ತಾ ಇರುತ್ತೆ. ಅವ್ರಿಗೆ ಎಲ್ಲ ಹೊರಟೋಗಿರುತ್ತೆ. ಏನು ರಾಗದ್ವೇಷಗಳಿರೋದಿಲ್ಲ, ಸುಖ ದುಃಖಗಳಿರೋದಿಲ್ಲ, ಮಮತೆ ಇರೋದಿಲ್ಲ, ಅಹಂಕಾರ ಇರೋದಿಲ್ಲ, ಎಲ್ಲ ಹೊರಟೋಗಿರುತ್ತೆ. ಏನೋ ಒಂದು ಕೆಲಸ ನಡಿಬೇಕಲ್ಲ ಅಂತ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಚೇಷ್ಟತೆ ಅನ್ನುವಂಥ ಪದ ಪ್ರಯೋಗವನ್ನು ಮಾಡಿ ನಮಗೆ ಅರ್ಥ ಆಗೋ ರೀತಿ ಹೇಳಿದ್ದಾರೆ. ಇವಾಗ ನಾವು ಕೆಲಸ ಮಾಡೋದಕ್ಕೂ ಮಹಾಪುರುಷರು ಕೆಲಸ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಗೊತ್ತಾಯ್ತಲ್ವ. ಅವರು ನಮ್ಮ ಥರನೇ ಎಲ್ಲ ಕೆಲಸ ಮಾಡ್ತಿದ್ದಾರಲ್ಲ, ಅವ್ರಿಗೆ ಯಾಕೆ ಮತ್ತು ಆ ಬಂಧನ ಇಲ್ಲ ಅಂತಂದರೆ ಈಗ ನಮಗೆ ನೀಟಾಗಿ ಅರ್ಥ ಆಗಿದೆ. ಯಾಕಂದರೆ ಅವರು ಭಗವಂತನನ್ನು ಪ್ರಾಪ್ತಿ ಮಾಡ್ಕೊಂಡ್ಮೇಲೆ ಅವ್ರಿಗೆ ಯಾವುದೇ ಕರ್ಮಗಳು ಇರೋದಿಲ್ಲ. ಆದರೆ ಇಲ್ಲಿರೋವರೆಗೂ ಅವರು ತಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಆ ಕೆಲಸಗಳನ್ನು ಮಾಡ್ತಿರ್ತಾರೆ. ಆದರೆ ಅವ್ರು ಮಾಡುವಂಥ ಕೆಲಸಗಳೆಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಆಗಿರುತ್ತೆ. ಸ್ವಾರ್ಥ ಅನ್ನೋದು ಅವರಲ್ಲಿ ಏನೂ ಇರೋದಿಲ್ಲ ಅಂತ ಇದರಿಂದ ನಾವು ಅರ್ಥ ಮಾಡ್ಕೋಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.